ಗದಗ ಜಿಲ್ಲೆ ನರಗುಂದ ಪಟ್ಟಣದ ಸರಸ್ವತಿ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿದ ಶಾಸಕ ಸಿಸಿ ಪಾಟೀಲ್. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್, ನರಗುಂದ ತಾಲೂಕಿನಲ್ಲಿ ಇರುವ ಎಲ್ಲಾ 5 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ಹಾಕಿ ಕೆಲವು ಜನ ದುಡಿಯಲು ಬೇರೆ ರಾಜ್ಯ ಜಿಲ್ಲೆಗಳಿಂದ ಇಲ್ಲಿಗೆ ಬಂದಿದ್ದಾರೆ. ಅಂತಹ ಜನರನ್ನ ಗುರುತಿಸಿ ಅವರ ಬಳಿ ಇರುವ 5 ವರ್ಷದ ಮಕ್ಕಳಿಗೆ ಲಸಿಕೆ ಹಾಕಿ ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ನಂತರ ಮಾತನಾಡಿದ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ರೇಣುಕಾ ಕೊರವನ್ನವರ್ 1995ರಲ್ಲಿ ಚಾಲನೆಗೊಂಡ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರೆದುಕೊಂಡು ಬಂದಿದೆ. ನಮ್ಮ ದೇಶದಲ್ಲಿ 2011ರಿಂದ ಈಚೆಗೆ ಯಾವುದೇ ಪೋಲಿಯೋ ಪೀಡಿತ ಪ್ರಕರಣ ಕಂಡುಬಂದಿಲ್ಲ. ಅದಕ್ಕಾಗಿ ವಿಶ್ವಸಂಸ್ಥೆ 2014ರಲ್ಲಿ ನಮ್ಮ ಭಾರತ ದೇಶವನ್ನ ಪೋಲಿಯೋ ಮುಕ್ತ ದೇಶ ಎಂದು ಘೋಷಿಸಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಬಿ ಹೊಂಗಲ, ಬಸವರಾಜ್ ಬ್ಯಾಹಟ್ಟಿ, ಎಸ್ಪಿ ಚನ್ನವೀರಗೌಡ್ರ, ವೈಐ ಕುಂಬಾರ್, ಜಿಬಿ ತಳವಾರ್, ಬಿಎಸ್ ಪೂಜಾರ್, ಸೋಮಲಿಂಗಪ್ಪ ಕಲಹಾಳ್, ಡಾಕ್ಟರ್ ರತ್ನವೀರ, ಡಾಕ್ಟರ್ ನಿಖಿಲ್ ಪಾಟೀಲ್, ಡಾಕ್ಟರ್ ಮಂಜುನಾಥ್ ಕುದುರಿ, ಎಸ್ಆರ್ ದೇಸಾಯಿ, ಬಸವರಾಜ್ ಕೌಜ್ಗೇರಿ ಮತ್ತು ಸರಸ್ವತಿ ಸೇವಾ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಗೌಡ ಪಾಟೀಲ್, ಎನ್ಕೆಎಸ್ ಟಿವಿ4 ನರಗುಂದ. ಮತ್ತು ಮಕ್ಕಳಿಗೂ ಹಾಗೂ ಎಲ್ಲ ಇಲ್ಲಿ ನಡೆದಂಥ ಎಲ್ಲ ಹಿರಿಯರಿಗೂ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಸರಸ್ವತಿ ಮಾತೆಯನ್ನು ಹೇಳ್ತಾ ಈ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕಂದ್ರೆ ಇದು ನಾವು ವರ್ಷ ಮಾಡ್ಕೊಂಡು ಬಂದು 31 ವರ್ಷ ಆಯ್ತು ನಾವು ಮಾಡೋಕ್ಕಂತ. ಫಸ್ಟ್ ನಾವು 1995ರಲ್ಲಿ ಇಡೀ ನಾವು ಇಂಡಿಯಾದಲ್ಲಿ ಚಾಲೂ ಮಾಡಿದ್ದೀವಿ. 1995ರಲ್ಲಿ ಅವಾಗಿಂದ ಮಾಡ್ಕೊಂಡ್ರೆ ನಾವು ಈಗ ಯಾವ ಘಟ್ಟವನ್ನು ತಲುಪಿದೆ ಅಂದ್ರೆ ನಮ್ಮಲ್ಲಿ 2014ರಿಂದ ಒಂದು ಕೇಸ್ ಇಲ್ಲ ನಮ್ಮ ಇದ್ರೊಳಗೆ, ನಮ್ಮ ದೇಶದೊಳಗೆ. ಅಂದ್ರೆ ನಾವು 2014ರಲ್ಲಿ ನಾವು ಪೋಲಿಯೋ ಫ್ರೀ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವರು ಘೋಷಣೆ ಮಾಡ್ಯಾರ. ಆದರೆ ನಮ್ಮಲ್ಲಿ ಲಾಸ್ಟ್ ಕೇಸ್ ಕಂಡು ಬಂದದ್ದು 2011 ಜನವರಿ 17ಕ್ಕೆ ಲಾಸ್ಟ್ ಕೇಸ್ ಆಗಿತ್ತು. ಇದು ಎಲ್ಲ ತಮ್ಮೆಲ್ಲರ ಸಹಕಾರದಿಂದ, ಸರ್ಕಾರದ ಒಂದು ಹಿರಿಯಾಸೆಯಿಂದ ಹಾಗೂ ಎಲ್ಲ ಇಲಾಖೆಯ ಹಾಗೂ ಸಾರ್ವಜನಿಕರ ಸಹಾಯದಿಂದ ನಾವು ಎಲ್ಲರಿಗೂ ಒಂದು ಪಲ್ಸ್ ಮಾಡಲ್ ಅಂದ್ರೆ ಬಹಳ ಜನರಿಗೆ ನಾವು ಒಂದು ಹಂತದಲ್ಲಿ ಹಾಕಿದ್ರೆ ಪಲ್ಸ್ ಅಂತ ಹೇಳ್ತೀವಿ. ಹಂಗೆ ಪಲ್ಸ್ ಮಾಡಲ್ ನಾವು ಹಾಕೊಂತ ಇದ್ದಿದ್ದು ಪೋಲಿಯೋವನ್ನು ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕಾಯ್ತು. ಈಗ ಪೋಲಿಯೋ ನಿರ್ಮೂಲನೆ ಮಾಡಿದ್ರು ನಾವು ಯಾಕೆ ಇದನ್ನು ಮಾಡಬೇಕು ಅಂದ್ರೆ ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಇನ್ನೂ ಐತಿ ಇದು. ಈಗ ಅಲ್ಲಿಂದ ಜನ ಇಲ್ಲಿ ಬರ್ತಾರೆ, ಇಲ್ಲಿಂದ ಜನ ಅಲ್ಲಿ ಹೋಗ್ತಾರೆ. ಹಾಗಾಗಿ ಪೋಲಿಯೋ ವೈರಸ್ ಬೇರೆ ದೇಶದಿಂದ ನಮ್ಮ ಮಕ್ಕಳಿಗೆ ತೊಂದರೆ ಮಾಡಬಾರ್ದು. ಅದು ಬರೋಕ್ಕಿಂತ ಮುಂಚೆ ನಮ್ಮ ಮಕ್ಕಳಿಗೆ ಒಂದು ಕವಚ, ಒಂದು ಯಾರು ಏನ್ ಮಾಡ್ಲಾರ್ದಂಗ ಒಂದು ಗುರಾಣಿ ಕವಚವನ್ನು ನಾವು ತೊಡಸ್ಬೇಕು ಅಂತ ಹೇಳಿ ನಾವು ನಮ್ಮ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ನಾವು ಪೋಲಿಯೋ ಹನಿಯನ್ನು ಹಾಕಿ ಆ ರೋಗದ ವೈರಸ್ಗಳನ್ನು ನಮ್ಮ ತಡೆಗಟ್ಟುವ ಮೊದಲೇ ಅವು ಬಂದು ನಮ್ಮನ್ನು ಅಟ್ಯಾಕ್ ಮಾಡೋ ಮೊದಲು ನಾವು ತಡೆಗಟ್ಟುವ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಸಶಕ್ತರಾಗಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈಗ ಪೋಲಿಯೋ ಡ್ರಾಪ್ಸ್ ಅನ್ನು ನಾವು ಬಹಳ ತೀರ ಆರಾಮಿಲ್ಲ ಅಂತ ಬಿಡ್ಬೋದು, ಆದ್ರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈಗ ಯಾವುದೋ ಹುಡುಗರು ಟ್ರಾನ್ಸಿಟ್ ಅಂದ್ರೆ ಒಂದು, ಆದ್ರೆ ನಮ್ಮ ಮುಖ್ಯ ಉದ್ದೇಶ 1ನೇ ದಿವಸ ಅಲ್ಲ, ಇವತ್ತು ಬೂತ್ ಡೇ ಅಂತ ಹೇಳ್ತೀವಿ. ಇವತ್ತು ನಮ್ಗೆ 100% ಆಗ್ಬೇಕು ಅಂತ ನಮ್ಮ ಒಂದು ಟಾರ್ಗೆಟ್ ಐತಿ. ಅದಕ್ಕೆಲ್ಲರೂ ತಾವು ಸಹಕಾರ ಕೊಡ್ತೀರಿ ಅಂತ ಹೇಳಿ ಪ್ರತಿ ವರ್ಷ 2 ಪೋಲಿಯೋ ಡ್ರಾಪ್ಗಳನ್ನು ಹಾಕಿಸಿ ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಮುಂದುವರಿಯುವಂತೆ ಮಾಡುವ ತಮ್ಮೆಲ್ಲರ ಸಹಾಯ ಸಹಕಾರ ಬೇಕಾಗಿದೆ. ಈ ಸಂದರ್ಭದಲ್ಲಿ ನಾನು ವೈಜ್ಞಾನಿಕ ನಿಲಯ ಮತ್ತು ವೈದ್ಯಕೀಯ ಅಧಿಕಾರಿಗಳು ಹೇಳುವುದರಿಂದ ವಿಶೇಷವಾಗಿ ಗ್ರಾಮಗಳಿಂದ ದೂರ ಇರತಕ್ಕಂಥ ಜನರಿಗೆ ಗುರುಸುಗಳಲ್ಲಿ ಅಥವಾ ಮೈಗ್ರೇಷನ್ ಇಟ್ಟಿರ್ತಾರೆ ಅಂಥವ್ರಿಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ತಾವು ವಾಹನಗಳನ್ನು ತೆಗೆದುಕೊಂಡು ಹಳ್ಳಿಯಾಗ ಹೊಲದಾಗ ಕೆಲಸ ಮಾಡ್ತಿರ್ತಾರೆ. ಅಂಥವ್ರ ಮಕ್ಕಳಿಗೆ ಕೂಡ ಪೋಲಿಯೋ ಹನಿಗಳನ್ನು ಹಾಕಿ ಆ ಮಕ್ಕಳು ಕೂಡ ಸದೃಢವಾಗಿ ಬೆಳೆಯುವಂತೆ ಮಾಡಬೇಕಂತ ತಿಳ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ತಾಯಿ ಸರಸ್ವತಿ ಮಾತೆ